ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳಷ್ಟು ಒಂದು ಖುಷಿ ಆಗ್ತದೆ. ನಮ್ಮ ಆದಿನಾಥ್ ಹೀರಾ ಅವರು ರುದ್ರವಾಡಿ ಗ್ರಾಮ, ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆಯವರು. ನೀರಿನ ಬಗ್ಗೆ ಸಾಕಷ್ಟು ಒಂದು ಕೆಲಸ ಮಾಡಿದ್ದಾರೆ. ಜನರಿಗೆ ಒಂದು ಅವೇರ್ನೆಸ್ ಮಾಡ್ತಕ್ಕಂಥದ್ದು, ತಿಳುವಳಿಕೆ ಹೇಳ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಇವರು ಅನೇಕ ಪದ್ಧತಿಗಳಲ್ಲಿ ವಚನಗಳ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿ ಇರ್ತಕ್ಕಂಥ ಒಂದು ಪದ್ಧತಿ. ಅದಕ್ಕೆ ನಾವು ಇವತ್ತು ನಮ್ಮ ರಂಗು ಕಸ್ತೂರಿ ಅವ್ರ ಚಾನಲ್ದಿಂದ ನಮ್ಮ ಆದಿನಾಥ್ ಹೀರಾ ಅವರು ಯಾವ ರೀತಿಯಾಗಿ ವಚನಗಳನ್ನು ರಚಿಸಿದ್ದಾರೆ, ಯಾವ ರೀತಿಯಾಗಿ ಹೇಳ್ತಾರೆ ಅಂತೇಳಿ ಕೇಳೋಣ. ನಮಸ್ಕಾರ ಸರ್. ಸರ್, ಈಗ ನಾವು ಒಬ್ರಿಗೆ ಒಂದು 10,000 ರೂಪಾಯಿ ಸಾಲ ಕೊಡ್ಬೋದು, ಒಂದು ತೊಲಿ ಬಂಗಾರ ಕೊಡ್ಬೋದು. ಆದ್ರೆ ಬರಗಾಲ ಬತ್ತಂದ್ರ ನನಗೊಂದು 5-6 ಟ್ಯಾಂಕರ್ ನೀರು ಕೊಡು ಅಂದ್ರೆ ಯಾರ ಕೈಲಿ ಬಿ ಕುಡಕ್ ಸಾಧ್ಯ ಇಲ್ಲ ಸರ್. ಅದಕ್ಕೆ ನಾನು ಮಳಿ ನೀರ ಕೃಷಿ ಹೊಂಡಗಳು ಮಾಡ್ಕೊಂಡು, ಚೆಕ್ ಡ್ಯಾಮ್ ಮಾಡ್ಕೊಂಡು, ಮತ್ತು ಗೋಕಾಟ ಮಾಡ್ಕೊಂಡು ನಾ ಏನು ನೀರು ತುಂಬಿ ಇಟ್ಕೊಂಡಿದ್ದ. ಈಗ ನಾನು 18 ಬೋರ್ ಹೊಡೆದಿ ಸರ್. ನನಗೆ ಒಂದೇ ಬೋರಿನ ನೀರು ಸಿಗ್ತಿದ್ದಿಲ್ಲ. ಒಂದು ಅರ್ಧ ಇಂಚ 1 ಇಂಚ್ ನೀರು ಒಂದೊಂದಕ್ಕೆ ನಿಕ್ಕ ಹೊಟ್ಟು ಹಾಕವ್ರು. 900 ಫೀಟ್ ತಕ ಸಿಟ್ಟಿಗೆ ಬಂದು ಹೊಡಿದಿದ್ದೆ. ಒಳಗೆ ಸಮುದ್ರ ಸಿಗ್ತದೇನಂತ ಅದ್ರ ಬಿ ನನಗೆ ಸಿಗಲಿಲ್ಲ. ಅದಕ್ಕೆ ಏನ್ ಮಾಡಿದೆವು ನಾವು, ಈ ತರ ಒಡ ನೀರಿಗೆ ನಿಂದ್ರಸುಗತ್ ಏನು ಬಂದೆವು. ಬಂದ ಬಳಕ ಈಗ ಸದ್ಯ ಒಂದು 500 ಮಿಲಿಮೀಟರ್ ಮಳಿ ಆಯ್ತಲ್ಲ ಸರ್ ನಮ್ಮ ಏರಿಯಾದಾಗ. ಆಟೋಮೆಟಿಕ್ 6 ಬೋರ್ವೆಲ್ಗಳಿಂದ ನೀರ್ ಏನದ ತಾನೇ ಉಕ್ ಬೀಳ್ತಾವ ಸರ್ ಮ್ಯಾಲಿಂದ. ರಾತ್ರಿ ಯಾರು ಹೋದ್ರಂದ್ರ ಬಡ್ 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 ಬಡ ನಡ ಒದರ್ತಾವ ಸರ್. ಅವ್ರ ನೋಡಿ ಇಲ್ಲೇನು ಹುಲಿ ಅದ ಏನ್ ಕಡ್ಡಿ ಅದ ಅಂದಪ್ಲೆ ಅವ್ರಿಗೆ ಭಯ ಆಗ್ತದ ಸರ್. ನಾವ್ ಅಲ್ದಾಗ ಬರಕ್ ಈಗ ನಮ್ಮ ರಂಗ ಕಸ್ತೂರಿ ಸರ್ಗ್ ಬಿ ನಾನು ನೀರ್ ಬೆಳದ್ ತೋರ್ಸಿದ. ಅದು ಬುಡ್ 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 ಮಾಡೋದ್ ಅವ್ರ ಬಿ ನೋಡ್ಯಾರ ಸರ್. ಅದಕ್ಕ ಈಗ ನಾವು ಹಿಂಗ ಬೆಡದ್ರ ಅವ್ರಿಗೆ ಕೊಡಾಕ್ ಆಗಲ್ಲ. ಅದಕ್ಕ ನಾವೇನದ ನೀರ್ ಸಂಗ್ರಹಣೆ ಮಾಡಿದೇವ ಅಂದ್ರೆ ನಿಮ್ಗೆ 4 ಟ್ಯಾಂಕರ್ ಯಾಕ 10 ಟ್ಯಾಂಕರ್ ನೀರ್ ಕೊಡಾಟು ನಾನು ಬಲ್ಲಿ ಸಾಮರ್ಥ್ಯ ಅದ ಸರ್. ಅದಕ್ಕ ಮಳಿ ನೀರು ಸಂಗ್ರಹಣೆ ಮಾಡಿದೇವ ಅಂದ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ. ಅಂತರ್ಜಲ ಮಟ್ಟ ಹೆಚ್ಚೈತಂದ್ರ ಭೂಮಿ ತುಳುಕ್ತಂದ್ರ ನಮಗ ಬರಗಾಲ ಇಲ್ಲ ಸರ್. ಈಗ ನಮ್ಮ ಗುಲ್ಬರ್ಗಾಲಿ, ನಮ್ಮ ರಾಜ್ಯದಾಗಲಿ, ನಮ್ಮ ದೇಶದಾಗಲಿ, ಇಲ್ಲಿ ನಮ್ಮ ಭಾಗದಾಗ 600 700 800 900 ಮಿಲಿಮೀಟರ್ ಮಳಿ ಆಗ್ತದ ಸರ್. ಮತ್ತ ದಕ್ಷಿಣ ಕರ್ನಾಟಕ ಹೋದ್ರ ಅಲ್ಲಿ 3000 ಮಿಲಿಮೀಟರ್ ಮಳಿ ಆಗ್ತದ. ಈ ನಮ್ಮ ಭಾರತ ದೇಶನೇ ಪ್ರಪಂಚದಾಗೆ ಒಂದು ಒಳ್ಳೆ ದೇಶ ಅಂತ ನಾ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಈ 4 ತಿಂಗಳು ಮಳೆಗಾಲ, 4 ತಿಂಗಳು ಬೇಸಿಗೆ ಕಾಲ, 4 ತಿಂಗಳು ಚಳಿಗಾಲ, ಇಂಥ ಪ್ರಪಂಚಕ್ಕೆ ಯಾವ ದೇಶಕ್ಕೆ ಬಿ ಕೊಟ್ಟಿಲ್ಲ ಸರ್ ದೇವ್ರ. ಇಲ್ಲೊಂದು ಒಳ್ಳೆ ಕೊಡುಗೆ ಕೊಟ್ಟಾನ ಪೂರ. ಈಗ ನಮಗ ಬರಗಾಲ ಅನ್ನೋದೇ ನಮ್ಮ ದೇಶಕ್ಕ, ನಮ್ಮ ಭಾರತ ದೇಶಕ್ಕ, ನಮ್ಮ ಕರ್ನಾಟಕ ಬರ್ಬಾರ್ದು ಸರ್. ನಮ್ಮ ಜಿಲ್ಲೆಕ್ಕ ಇಷ್ಟೊಂದು ಮಳಿ ನೀರು ಬಂದ ಬಳಕ ನಮ್ಮ ಜನಪ್ರತಿನಿಧಿಗಳು ಅವ್ರೇನು ಕಣ್ಣು ಮುಚ್ಚಿ ಕೂತಾರೇನು ಅನ್ನಿಸ್ತದ ನಮ್ಗ. ನಂದೇನು ಅಭಿಪ್ರಾಯ ಸರ್, ಒಂದು 100 ಎಕರ್ಕ ಒಂದು 2 ಎಕರ್ ಕೆರಿ ಮಾಡ್ಬೇಕು ಸರ್. 500 ಎಕರ್ಕ ಒಂದು 10 ಎಕರ್ ಕೆರಿ ಮಾಡ್ಬೇಕು. ಆಯ್ತು, ಪ್ರತಿ ಸರ್ವೆ ನಂಬರ್ಕ ಒಂದೊಂದು ಕೃಷಿ ಹೊಂಡ ಆಗ್ಬೇಕು. ಮತ್ತೇನದ 500 ಫೀಟಿಗೆ ಒಂದೊಂದು ನಾಲಾಗಳಿಗೆ ಏನದ ಪಾಟ್ ಬಂದರಿ, ಒಂದೊಂದು ಗ್ವಾಡಿ ಕಟ್ಟಿ ಅದ್ರಾಗ ಏನದ 10 ಫೀಟ್ ಆಳ ಹೊಡೆದು ಕೊಟ್ಟಿ ಈ ತರ ನೀರು ನಮಗೆ ಸಂಗ್ರಹಣೆ ಮಾಡಿಕೊಟ್ರ ಅಂದ್ರ ನಾವು ಬರಗಾಲ ಮುಕ್ತ ಪ್ರದೇಶ ಆಗ್ತಾವ ಸರ್. ನಮಗೇನದ ಬರಗಾಲ ಬೀಳಣ ಈ ಕಡೆ ಪರಿಹಾರ ಕೊಡೋದು, ಈ ಕಡೆ ಏನದ ರೈತರ ಸಾಲ ಮನ್ನಾ ಮಾಡೋದು, ಇವ್ರ ಹೋರಾಟ ಮಾಡೋದು, ಈ ಕಡೆ ಇವ್ರ ಏನದ ಏನೂ ಕೊಡವ್ರಲ್ಲ. ಮಳೆ ನೀರು ನಿಲ್ಲಿಸಿದ್ರೆ ನಿತ್ಯ ಉತ್ಸವ, ಮಳೆ ನೀರು ಹರಿಯೇ ಬಿಟ್ರೆ ಮೃತ್ಯೋತ್ಸವ, ಭೂಮಿ ಬರಡೋತ್ಸವ ಅಂತ ಸರ್. ಮಳೆ ನೀರು ನಿಲ್ಲಲು ನೆಲೆ ಇಲ್ಲ, ಬೋರು ಬಾವಿ ಕೊರೆದರೂ ನೀರಿಲ್ಲ. ಮಳೆ ನೀರು ಹರಿಯೇ ಬಿಟ್ರೆ ನಮಗೂ ನೆಲೆ ಇಲ್ಲ, ಬೆಳೆಯೂ ಇಲ್ಲ, ಹಣವೂ ಇಲ್ಲ ಸರ್. ಹೊಂಡ ಹೊಲದೊಳಗ ಬೋರು ಬಾವಿಗಳ ಹತ್ತಿರ ಕೃಷಿ ಹೊಂಡ, ಹೊಂಡಗಳಲ್ಲಿ ಮಳೆ ನೀರು ತುಂಬಿಸಿಕೊಂಡ, ಬೋರು ಬಾವಿಗಳಲ್ಲಿ ನೀರು ಕಂಡಿ, ಜಮೀನೆಲ್ಲ ಬೆಳೆಗಳಿಗೆ ನೀರುಣಿಸಿ, ಸಂಸಾರದಾಗ ಸುಖ ಕಂಡ ಅಂತ ಸರ್. ಅಜ್ಜನಿಗೆ ತುಂಬಿದ ಬಾವಿ, ಮಗನಿಗೆ ಕೊಳವೆ ಬಾವಿ, ಮೊಮ್ಮಗನಿಗೆ ಬತ್ತಿದ ಬಾವಿ ಅಂತ ಸರ್. ಪರಿಸ್ಥಿತಿ ಈ ನಮನ ಬಂದದ ಈಗ. ಆಯ್ತು, ಇನ್ನೊಂದೇನದ, ಮಳೆ ನೀರು ಹಾಳಾಗದಿರ್ಲಿ, ಸಮುದ್ರ ಪಾಲಾಗದಿರ್ಲಿ, ಹೊಲಕ್ಕೊಂದು ಕೃಷಿ ಹೊಂಡ ಮಾಡಿಕೊಳ್ಳಿರಿ ಕೃಷಿಕರೇ. ಬಳಸಿದ ನೀರು ಹಾಳಾಗದಿರ್ಲಿ, ಗಟಾರ ಪಾಲಾಗದಿರ್ಲಿ, ಮನ್ಯಾಗೊಂದು ಇಂಗು ಗುಂಡಿ ಮಾಡಿಕೊಳ್ಳಿರಿ ಸಾರ್ವಜನಿಕರೆಲ್ಲರೂ. ಇವೆರಡರಲ್ಲಿ ಮಳೆ ನೀರು ತುಂಬಿಸಿಕೊಂಡರೆ ಆಗುವುದು ಅಂತರ್ಜಲ ವೃದ್ಧಿ ಅಂತ ಸರ್. ಶಾಸಕರಿಗೆ ಮಂತ್ರಿಗಳಾಗುವ ಚಿಂತೆ, ಕೃಷಿ ವಿಜ್ಞಾನಿಗಳಿಗೆ ಹೊಸ ತಳಿ ಬಿಡುಗಡೆ ಮಾಡುವ ಚಿಂತೆ, ಆದಿನಾಥ್ ಹೀರಾ ರುದ್ರವಾಡಿಯವರಿಗೆ 100 ಎಕರೆ ಮಳೆ ನೀರು ಹರಿದು ಹಾಳಾಗಿ ಹೋಗುವುದನ್ನು ತಡೆದು ಒಂದು 3 ಕೃಷಿ ಹೊಂಡ, 1 ಚೆಕ್ ಡ್ಯಾಮ, 2 ಎಕರೆ ಗೋಕಟ್ಟೆಯಲ್ಲಿ ಒಂದು ಸಲ ಮಳೆ ಬಂದರೆ 1,50,00,000 ಲೀಟರ್ ಮಳೆ ನೀರು ಸಂಗ್ರಹಿಸಿ ಭೂಮಿಗೆ ಇಂಗಿಸುವ ಚಿಂತೆ.
ನನ್ನ ಸುತ್ತಲೂ ಬತ್ತಿದ ಬಾವಿ ಬೋರ್ವೆಲ್ಗಳಿಗೆ ನೀರು ತುಂಬಿ ಉಕ್ಕಿ ಹರಿಸುವ ಚಿಂತೆ. ಈ ಚಿಂತೆ ನನ್ನ ಚಿಂತೆಯಾಗಬಾರದು, ಎಲ್ಲ ಕೃಷಿಕರ ಚಿಂತೆಯಾಗಬೇಕು, ಸ್ವಸಹಾಯ ಸಂಘಗಳ ಚಿಂತೆಯಾಗಬೇಕು, ಜನಪ್ರತಿನಿಧಿಗಳ ಚಿಂತೆ ಆಗಬೇಕೆಂಬುದು ಮತ್ತೆ ನನ್ನ ಚಿಂತೆ ಅಂತ ಸರ್. ಗುಡ್. ಒಳ್ಳೆ ರೀತಿಯಿಂದ ಸಾಕಷ್ಟು ವಚನಗಳು ಇನ್ನೂ ಇಂಥ ಅನೇಕ ವಚನಗಳಿದ್ದಾವೆ. ಇನ್ನೂ ಈ ಅವಸರ ರೀತಿಯಾಗಿ ಸರ್. ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದಾರಲ್ಲ, ಬಹಳ ಒಳ್ಳೆಯ ಕಾರ್ಯಕ್ರಮ. ಇದರಿಂದ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದು, ನಮ್ಮ ಒಂದು ಪರಿಸರಕ್ಕೂ ಒಳ್ಳೇದು ಅಂತೇಳಿ ಹೇಳಿ ವಚನ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ. ನಮಸ್ಕಾರ. ತಾವೇನ್ ಇಲ್ಲಿ ಕರ್ಸಿ ನಮ್ಗೇನದ ಇದು ಒಂದು ವಚನಗಳು ಬೇರೆಯವರಿಗೆ ಮಾದರಿ ಆಗ್ಲಿ ಅಂತ ಹೇಳಿ ನೀವೇನು ಈ ರಂಗು ಕಸ್ತೂರಿ ಮುಖಾಂತರ ಏನು ಇದು ತಿಳ್ಸಕ್ ಹೇಳಿದ್ರಿ ಸರ್. ತಮಗೂ ರಂಗು ಕಸ್ತೂರಿಗೂ ತುಂಬಾ ಧನ್ಯವಾದ ಸರ್.